ಕಾಂಗ್ರೆಸ್ ಇರುತ್ತೆ. ಎಲ್ಲಿವರೆಗೆ ಕಾಂಗ್ರೆಸ್ ಇರುತ್ತೆ ಅಲ್ಲಿವರೆಗೆ ಈ ಕ್ರೌರ್ಯ, ಇಸ್ಲಾಂ ಎದ್ದು ಕುಣಿಯೋದನೆ. ನೇಹಾ ಕೊಲೆ ಮೊದಲೇದಲ್ಲ, ಕೊನೆಯದಲ್ಲ. ಇನ್ನು ಮುಂದೇನು ಇದೇ ರೀತಿಯ ನೇಹಾ ಮಾದರಿಯಲ್ಲಿ ಕೊಲೆಗಳಾಗೋದನೆ. ಸೊ ಕಾಂಗ್ರೆಸ್ಸಿನ ಕುಮ್ಮಕ್ಕನಿಂದ, ಕಾಂಗ್ರೆಸ್ಸಿನ ಪ್ರೇರಣೆಯಿಂದ, ಕಾಂಗ್ರೆಸ್ಸಿನ ಅತಿಯಾದ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ನಿಮ್ಮ ಕುರ್ಚಿಯ ದಾಹಕ್ಕೆ ಹಿಂದೂ ಹೆಣ್ಣು ಮಕ್ಕಳನ್ನ ಬಲಿ ತಗೊಳ್ತಾ ಇದ್ದೀರಿ, ಹಿಂದೂಗಳ ಬಲಿ ತಗೊಳ್ತಾ ಇದ್ದೀರಿ ಅಂತನ್ನುವಂಥದ್ದು ನಾನು ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದ್ದೀನಿ. ಈ ತುಷ್ಟೀಕರಣ ನಿಮ್ಮ ಮನೆ ಒಳಗಡೆನೂ ಪ್ರವೇಶ ಮಾಡುತ್ತೆ. ನಿಮ್ಮ ಹೆಣ್ಣು ಮಕ್ಕಳನ್ನು ಬಿಡುವುದಿಲ್ಲ, ಇಸ್ಲಾಂ ಯಾರನ್ನೂ ಬಿಡುವುದಿಲ್ಲ. ಇದೇ ಸಾಕ್ಷಿ, ನೇಹಾದ ಪ್ರಕರಣದ ಸಾಕ್ಷಿ. ಕಾಂಗ್ರೆಸ್ಸಿನ ಕಾರ್ಪೊರೇಟರ್ನ ಮಗಳನ್ನ ಹೊಡೆದಿದ್ದಾರೆ. ಇವರಿಗೆ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಏನೇನೂ ವ್ಯತ್ಯಾಸ ಇಲ್ಲ. ಕಾಫಿರ್ 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 ಅಷ್ಟೇ. ಅವನು ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ಅಥವಾ ಇನ್ಯಾವುದೇ ಬಿಜೆಪಿ ಇರಲಿ. ಸೊ ಇದು ಕಾಂಗ್ರೆಸ್ನವರು ಬಹಳ ಗಂಭೀರವಾಗಿ ತಗೊಳ್ಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನೀವು ಮೇಲಿಂದ ಮೇಲೆ ಕುಕ್ಕರ್ ಬ್ಲಾಸ್ಟ್ ಆದವನು ಸಮರ್ಥನೆ ಮಾಡ್ಕೊಂಡ್ರಿ. ವಿಧಾನಸೌಧದ ಒಳಗಡೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂಥವನು ಅಲ್ಲೇ ಇದ್ರೂ ಕೂಡ ನೀವು ಅರೆಸ್ಟ್ ಮಾಡದೆ ಒಂದು ವಾರ ತನಕ ಅವನು ಬಚಾವ್ ಮಾಡಕ್ ಪ್ರಯತ್ನ ಮಾಡಿದ್ರಿ. ಒಬ್ಬ ದೇಶದ್ರೋಹಿಗಳನ್ನ ಬಚಾವ್ ಮಾಡಕ್ ಪ್ರಯತ್ನ ಮಾಡಿದ್ರಿ ನೀವು. ಸೊ ಇಲ್ಲಿವರೆಗೆ ನೀವು ಮಾಡಿದಂಥ ಪಾಪ ಏನಿದೆ, ಬಹಳ ದೊಡ್ಡ ತೊಳೆಯಲಾರದಂಥ ಪಾಪ ಮಾಡಿಬಿಟ್ಟಿದ್ದೀರಿ ನೀವು. ಸೊ ನಾನು ಹೇಳೋದು, ಹಿಂದೂ ಸಮಾಜ ಬಹಳ ಎಚ್ಚರಿಕೆಯಿಂದ ನೇಹಾದ ಘಟನೆಯನ್ನ ಪಾಠ ಕಲಿಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅಂತನ್ನುವಂಥದ್ದು ಕರ್ನಾಟಕದಲ್ಲಿ ಇಲೆಕ್ಷನ್ ಡಿಕ್ಲೇರ್ ಆಗೋಕ್ಕಿಂತ ಮುಂಚೆ ನಾವು 3 ತಿಂಗಳು 18 ಕಡೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈಗ 28 ಎಂಪಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಕಂಡೀಷನ್ ಹಾಕಿ ಮನವಿ ಕೊಡ್ತಾ ಇದ್ದೀವಿ. ಕರಾರಬದ್ಧವಾದಂಥ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ನಿಮಗೆ ಓಟ್ ಹಾಕೋದು, ನಿಮಗೆ ಗೆಲ್ಸೋದು, ಮೋದಿ ಹೆಸರಿನಲ್ಲಿ ನೀವು ಗೆಲ್ತೀರಿ. ಗೆದ್ದ ನಂತರ ನಿದ್ದೆ ಮಾಡಂಗಿಲ್ಲ. ಇನ್ನು ಮುಗೀತು ನಮ್ಮ ಕೆಲಸ, ಮತ್ತೆ ಮೋದಿನೇ ಬರಬೇಕು ಅಂತನ್ನುವಂಥ ಮಾನಸಿಕತೆ ಇದೆಯಲ್ಲ, ಇದು ಬಹಳ ಕೆಟ್ಟ ಮಾನಸಿಕತೆ ನೀವು ಡೆವಲಪ್ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಇನ್ನು ಮೇಲೆ ನಾವು ನಿದ್ದೆ ಮಾಡಿಸ್ಕೊಡೋದಿಲ್ಲ. ನಾವು ನಿಮಗೆ ಮತ ಹಾಕೋದು, ನಿಮ್ಮನ್ನೇ ಗೆಲ್ಸೋದು. ಆದರೆ 5 ವರ್ಷ ಕ್ರಿಯಾಶೀಲರಾಗಿರಬೇಕು. 5 ವರ್ಷ ನಿಮ್ಮ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಎಲ್ಲ ಮತದಾರರಿಗೆ ಕೈ ಸಿಗುವಾಗ ಆಗಬೇಕು. 24 ಗಂಟೆ ನಿಮ್ಮ ಫೋನ್ ಆನ್ ಇರಬೇಕು. ನಿಮ್ಮ ಕಚೇರಿ ಯಾವಾಗಲೂ ಕೂಡ ಸಕ್ರಿಯವಾಗಿರಬೇಕು ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅದಕ್ಕೆ ಪಾರ್ಲಿಮೆಂಟ್ನಲ್ಲಿ ನೀವು ಕೆಲವೊಂದು ವಿಷಯಗಳನ್ನು ಒತ್ತಾಯ ಮಾಡಬೇಕು, ಪ್ರಶ್ನೆ ಕೇಳಬೇಕು, ಆಗ್ರಹ ಮಾಡಬೇಕು. 1, ಸಮಾನ ನಾಗರಿಕ ಕಾನೂನು ಜಾರಿಯಾಗಬೇಕು. ಜನಸಂಖ್ಯಾ ನಿಯಂತ್ರಣ ಕಾನೂನು ಜಾರಿಯಾಗಬೇಕು. ವಕ್ಫ್ ಬೋರ್ಡ್ ರದ್ದಾಗಬೇಕು. ಸಂಪೂರ್ಣ ಗೋಹತ್ಯೆ ನಿಷೇಧ ಆಗಬೇಕು. ಗೋವನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು. ಮುಜರಾಯಿ ಇಲಾಖೆಯಲ್ಲಿ ಬರುವಂತಹ ದೇವಸ್ಥಾನಗಳ ಆದಾಯ ಸರ್ಕಾರ ಒಂದೇ ₹1 ಕೂಡ ಮುಟ್ಟದೆ ಇಡೀ ಆ ಕೋಟ್ಯಾಂತರ ಹಣವನ್ನ ಹಿಂದೂ ದೇವಾಲಯಗಳಿಗೆ, ದೇವಾಲಯದ ಅಭಿವೃದ್ಧಿಗಳಿಗೆ, ಆಧ್ಯಾತ್ಮಿಕ ಮಾತ್ರ ಉಪಯೋಗಿಸಬೇಕು. ಇನ್ನು ಅತಿಕ್ರಮಣವಾಗಿ ದರ್ಗಾಗಳ, ಮಸೀದಿಗಳ, ಚರ್ಚ್ಗಳನ್ನ, ದೇವಸ್ಥಾನಗಳನ್ನ ಕಟ್ಟಿದ್ದನ್ನ ಮುಲಾಜಿಲ್ಲದೆ ತೆಗೆದುಹಾಕಬೇಕು. ಸೊ ಇಷ್ಟು ಪಾರ್ಲಿಮೆಂಟ್ನಲ್ಲಿ ಒತ್ತಾಯ ಮಾಡಬೇಕು. ಪಾರ್ಲಿಮೆಂಟ್ನಲ್ಲಿ ಕೂಡಲೇ ಜಾರಿ ಆಗೋ ಹಾಗೆ ಮಾಡಬೇಕು ಅನ್ನುವಂಥದ್ದು. ಇನ್ನು ಕ್ಷೇತ್ರದಲ್ಲಿ